ರೈತ ಬಂಧುವರೇ ಮತ್ತು ಮಾರುಕಟ್ಟೆ ಪ್ರಿಯರೇ, ನಮ್ಮ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಬ್ಯಾಡಗಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ APMC ಆಗಸ್ಟ್ 3 ಮತ್ತು ಆಗಸ್ಟ್ 4, 2026 ಒಣ ಮೆಣಸಿನಕಾಯಿ ಮಾರುಕಟ್ಟೆ ದರಗಳ ಸಂಪೂರ್ಣ ವಿಶ್ಲೇಷಣೆಗೊಳ್ಳುತ್ತಿದ್ದೇವೆ. ಕಡ್ಡಿ, ಡಬ್ಬಿ ಮತ್ತು ಗುಂಟೂರು ಮೆಣಸಿನಕಾಯಿಯ ಅವಕು ಎಷ್ಟಾಗಿದೆ, ಧಾರಣೆ ಹೇಗಿದೆ ಎಂಬುದನ್ನು ವಿವರವಾಗಿ ತಿಳಿಯೋಣ. ಈಗ ಮಾತಾಡೋಣ 3ನೇ ತಾರೀಕು 8ನೇ ತಿಂಗಳ 2026 ಮಾರ್ಕೆಟ್ ವಿವರಣೆ. ಮೊದಲಿಗೆ ಆಗಸ್ಟ್ 3, 2026 ಸೋಮವಾರದ ವರದಿ ನೋಡೋಣ. ಅಂದು ಮಾರುಕಟ್ಟೆಗೆ ಒಟ್ಟು 2413 ಚೀಲಗಳ ಅವಕು ಬಂದಿತ್ತು. ದರಗಳ ವಿಷಯಕ್ಕೆ ಬಂದರೆ, ಕಡ್ಡಿ ಮೆಣಸಿನಕಾಯಿ ಗರಿಷ್ಠ 67,800, ಮಾದರಿ ದರ 51,500 ದಾಖಲಾಗಿತ್ತು. ಡಬ್ಬಿ ಮೆಣಸಿನಕಾಯಿ ಅತಿ ಉತ್ತಮ ಬೆಲೆ ಸಿಕ್ಕಿತ್ತು. ಗರಿಷ್ಠ 73,500 ವರೆಗೆ ಮಾರಾಟವಾಗಿತ್ತು. ಮಾದರಿ ದರ 53,900 ಇತ್ತು. ಗುಂಟೂರು ಮೆಣಸಿನಕಾಯಿ ಗರಿಷ್ಠ 23,509 ಮತ್ತು ಮಾದರಿ ದರ 13,869 ಇತ್ತು. ಅಂದು ಒಟ್ಟು 75 ಖರೀದಿದಾರರ ಭಾಗವಹಿಸಿದ್ದು 341 ಬಿಡ್ಗಳು ಸಲ್ಲಿಕೆಯಾಗಿತ್ತು. ಈಗ ಮಾತಾಡೋಣ 4ನೇ ತಾರೀಕು 8ನೇ ತಿಂಗಳ 2026 ಮಾರುಕಟ್ಟೆ ವಿವರಣೆ. ಈಗ ಆಗಸ್ಟ್ 4ನೇ ತಾರೀಕು 2026 ಮಂಗಳವಾರದ ವರದಿ ನೋಡೋಣ. ಈ ದಿನ ಮಾರುಕಟ್ಟೆಯಲ್ಲಿ ಭಾರಿ ದೊಡ್ಡ ಅವಕು ಕಂಡು ಬಂತು. ಒಟ್ಟು 17,842 ಚೀಲಗಳು ಮಾರುಕಟ್ಟೆಗೆ ಬಂದಿದ್ದು. ಈ ದಿನದ ಧಾರಣೆಗಳು ಈ ಕೆಳಗಿನಂತಿವೆ. ಕಡ್ಡಿ ಮೆಣಸಿನಕಾಯಿ ಗರಿಷ್ಠ 67,009, ಮಾದರಿ ದರ 51,709. ಡಬ್ಬಿ ಮೆಣಸಿನಕಾಯಿ ಗರಿಷ್ಠ ದರ 68,000, ಮಾದರಿ ದರ 52,809. ಗುಂಟೂರು ಮೆಣಸಿನಕಾಯಿ ಗರಿಷ್ಠ ದರ 23,000, ಮಾದರಿ ದರ 13,619. ಅವಕು ಹೆಚ್ಚಾಗಿದ್ದರಿಂದ 21 ಖರೀದಿದಾರರು ಮಾರುಕಟ್ಟೆಯಲ್ಲಿದ್ದು ಒಟ್ಟು 617 ಬಿಡುಗಳು ಬಂದಿದ್ದವು. ಮಾರುಕಟ್ಟೆ ಅವಕು ಹೋಲಿಕೆ ಕಂಪೇರ್ ಮಾಡಿದೆ ಅಂದರೆ ಟ್ರೆಂಡ್. ಈಗ 2 ದಿನಗಳು ಮಾರುಕಟ್ಟೆಯನ್ನು ಹೋಲಿಸಿ ನೋಡಿದರೆ, ಆಗಸ್ಟ್ 3ಕ್ಕೆ ಹೋಲಿಸಿದರೆ ಆಗಸ್ಟ್ 4ರಂದು ಅವಕು ಸುಮಾರು 15ಕ್ಕೂ ಹೆಚ್ಚು ಚೀಲಗಳು, 15,000ಕ್ಕೂ ಹೆಚ್ಚು ಚೀಲಗಳಷ್ಟು ಹೆಚ್ಚಾಗಿದೆ. ಅವಕು ಹೆಚ್ಚಾಗುತ್ತಿದ್ದಂತೆ ಡಬ್ಬಿ ತಳಿಯ ಗರಿಷ್ಠ ದರದಲ್ಲಿ ಸುಮಾರು 5,500 ಇಳಿಕೆ ಕಂಡು ಬಂದಿದೆ. ಕಡ್ಡಿ ಮತ್ತು ಗುಂಟೂರು ತಳಿಗಳಲ್ಲಿ ದೊಡ್ಡ ಮಟ್ಟದ ಬದಲಾವಣೆ ಇಲ್ಲದಿದ್ದರೂ ಸಣ್ಣ ಪ್ರಮಾಣದ ದರ ಏರಿಕೆಯಾಗಿದೆ. ಗುಣಮಟ್ಟದ ಮಾಲುಗಳಿಗೆ ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆ ಕಾಯ್ದುಕೊಳ್ಳಲಾಗಿದೆ. ರೈತ ಬಂಧುವರೇ, ಮಾರುಕಟ್ಟೆಗೆ ಅವಕು ಹೆಚ್ಚಾದಾಗ ದರಗಳಲ್ಲಿ ಸಣ್ಣ ಪುಟ್ಟ ಏರಿಳಿತಗಳಾಗುವುದು ಸಹಜ. ನಿಮ್ಮ ಬೆಳೆಯನ್ನು ಮಾರುಕಟ್ಟೆಗೆ ತರುವ ಮುನ್ನ ಒಣಗಿಸಿ ಗುಣಮಟ್ಟ ಕಾಯ್ದುಕೊಂಡು ತಂದರೆ ಉತ್ತಮ ಧಾರಣೆ ಪಡೆಯಬಹುದು. ದಿನನಿತ್ಯದ ಬ್ಯಾಡಗಿ ಮಾರುಕಟ್ಟೆ ದರಗಳಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ವಿವರ ಪ್ರಮಾಣ 3ನೇ ತಾರೀಕು 8ನೇ ತಿಂಗಳ 2026, 4ನೇ ತಾರೀಕು 8ನೇ ತಿಂಗಳ 2026 ಬದಲಾವಣೆ. ವ್ಯತ್ಯಾಸ. ಒಟ್ಟು ಅವಕು ಚೀಲಗಳು 2,413, 17,842. ಟೋಟಲ್ 15,429 ಚೀಲಗಳು. ಭಾರಿ ಏರಿಕೆ. ಗರಿಷ್ಠ ಕಡ್ಡಿ ಗರಿಷ್ಠ ಬೆಲೆ 67,800, 67,900, 791 ಸ್ವಲ್ಪ ಏಳಿಕೆ. ಡಬ್ಬಿ ಗರಿಷ್ಠ ದರದಲ್ಲಿ 73,500, 68,000, 5,500 ಏಳಿಕೆ. ಗುಂಟೂರು ಇದ್ರಾಗ ಗರಿಷ್ಠ ದರ 23,509, 23,509 ಸ್ವಲ್ಪ ಏಳಿಕೆ. ಖರೀದಿದಾರರ ಸಂಖ್ಯೆ 70
146 ಜನ ಹೆಚ್ಚಾಗಿದ್ದಾರೆ. ಒಟ್ಟು ಲಾಟ್ಗಳು ಹೆಚ್ಚಿವೆ 22,62 59,433 ಲಾಟ್ಗಳು ಹೆಚ್ಚಿವೆ. ಮಾರುಕಟ್ಟೆ ಮುಖ್ಯಾಂಶಗಳು ಅವಕದಲ್ಲಿ ಭಾರೀ ಏರಿಕೆ. ಆಗಸ್ಟ್ 3ಕ್ಕೆ ಹೋಲಿಸಿದರೆ ಆಗಸ್ಟ್ 4ರಂದು ಮಾರುಕಟ್ಟೆಗೆ ಮೆಣಸಿನಕಾಯಿ ಅವಕ್ 2,413 ಚೀಲಗಳಿಂದ 17,842 ಚೀಲಗಳಿಗೆ ಭಾರೀ ಪ್ರಮಾಣದಲ್ಲಿ ಹೆಚ್ಚಾಗಿದೆ. ಧಾರಣೆಯಲ್ಲಿ ಸಣ್ಣ ಪ್ರಮಾಣದ ಕುಸಿತ ಅವಕ್ಕೂ ಹೆಚ್ಚಾಗಿದ್ದರಿಂದ ಆಗಸ್ಟ್ 4ರಂದು ಎಲ್ಲ ತಳಿಗಳ ಗರಿಷ್ಠ ದರ ಹಾಗೂ ಮಾದರಿ ದರಗಳಲ್ಲಿ ಸಣ್ಣ ಪ್ರಮಾಣದ ಇಳಿಕೆ ಕಂಡು ಬಂದಿದೆ. ವಿಶೇಷವಾಗಿ ಡಬ್ಬಿ ತಳಿ ಗರಿಷ್ಠ ದರದಲ್ಲಿ 5,500 ವರೆಗೆ ಏರಿಕೆಯಾಗಿದೆ. ಖರೀದಿದಾರರ ಭಾಗವಹಿಸುವ ದಲಾಲರು ಹಾಗೂ ಖರೀದಿದಾರರ ಸಂಖ್ಯೆ ಆಗಸ್ಟ್ 4ರಂದು ಗಮನಾರ್ಹವಾಗಿ ಹೆಚ್ಚಾಗಿದೆ. ಸ್ನೇಹಿತರೆ, ರೈತ ಬಂಧುಗಳೇ, ನಮ್ಮ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತು ಅಂದರೆ 6 ಆಗಸ್ಟ್ 2026 ಗುರುವಾರದ ಬ್ಯಾಡಗಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ APMC ಒಣಮೆಣಸಿನಕಾಯಿ ಧಾರಣೆ ಮತ್ತು ಮಾರುಕಟ್ಟೆಯ ಪರಿಸ್ಥಿತಿ ಹೇಗಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ. ಇವತ್ತು ಮಾರುಕಟ್ಟೆಗೆ ಅವಕ್ ಎಷ್ಟಾಗಿದೆ, ಕಡ್ಡಿ, ಡಬ್ಬಿ ಹಾಗೂ ಗುಂಟೂರು ತಳಿಗಳಿಗೆ ಎಷ್ಟು ದರ ಸಿಕ್ಕಿದೆ, ಎಷ್ಟು ಜನ ದಲಾಲರು ಮತ್ತು ಖರೀದಿದಾರರು ಭಾಗವಹಿಸಿದ್ದಾರೆ ಎಂಬುದನ್ನು ಕೊನೆವರೆಗೂ ನೋಡಿ ತಿಳಿಯಿರಿ. ಧಾರಣೆ ವಿವರಣೆ. ಮೊದಲಿಗೆ ಬ್ಯಾಡಗಿ ಪ್ರಸಿದ್ಧ ಕಡ್ಡಿ ತಳಿಯ ಮಾರುಕಟ್ಟೆ ವಿವರಗಳನ್ನು ನೋಡೋಣ. ಇವತ್ತು ಕಡ್ಡಿ ಮೆಣಸಿನಕಾಯಿಯ ಕಡಿಮೆ ದರ 5,009 ದಾಖಲಾಗಿದೆ. ಇನ್ನು ಉತ್ತಮ ಗುಣಮಟ್ಟದ ಕಡ್ಡಿ ಮೆಣಸಿನಕಾಯಿಯ ಗರಿಷ್ಠ ದರ ಕ್ವಿಂಟಾಲಿಗೆ 64,000 ವರೆಗೆ ತಲುಪಿದೆ. ಸಾಮಾನ್ಯ ಹಾಗೂ ಸರಾಸರಿ ಗುಣಮಟ್ಟದ ಕಡ್ಡಿ ಮೆಣಸಿನಕಾಯಿ ಮಾದರಿ ದರ 51,169 ಆಗಿದೆ. ಇವತ್ತಿನ ದಿನ ಒಟ್ಟು 50 ಚೀಲಗಳ ಕಡ್ಡಿ KDL ಮೆಣಸಿನಕಾಯಿ ಹೆಚ್ಚಿಗೆ ಧಾರಣೆಯಲ್ಲಿ ಮಾರಾಟವಾಗಿವೆ. ಡಬ್ಬಿ ತಳಿ ಧಾರಣೆ ವಿವರ. ಡಬ್ಬಿ ಚಿಲ್ಲಿ ರೇಟ್ ಮುಂದೆಯಾಗಿ ಅತ್ಯುತ್ತಮ ಬೇಡಿಕೆಯಿರುವ ಡಬ್ಬಿ ತಳಿಯ ವಿವರ ನೋಡೋಣ. ಡಬ್ಬಿ ಮೆಣಸಿನಕಾಯಿಯ ಕಡಿಮೆ ದರ 6,119 ಆಗಿತ್ತು. ಅತ್ಯುತ್ತಮ ಕ್ವಾಲಿಟಿಯ ಡಬ್ಬಿ ಮೆಣಸಿನಕಾಯಿಗೆ ಇವತ್ತು ಗರಿಷ್ಠ ದರ 65,500 ಲಭಿಸಿದೆ. ಇನ್ನು ಮಾರುಕಟ್ಟೆಯಲ್ಲಿ ಸರಾಸರಿ ಮಾದರಿ ದರ 52,509 ಆಗಿ ಸಾಗಿದೆ. ಇಂದಿನ ಟೆಂಡರ್ನಲ್ಲಿ ಒಟ್ಟು 40 ಚೀಲಗಳ ಡಬ್ಬಿ ಮೆಣಸಿನಕಾಯಿ ಹೆಚ್ಚಿಗೆ ಧಾರಣೆಯಾದ ಟೆಂಡರ್ ಗುಂಟೂರು ತಳಿ ಈಗ ಮಾತಾಡೋಣ ಗುಂಟೂರು ತಳಿ ಧಾರಣೆ ವಿವರಣೆ. ಈಗ ಗುಂಟೂರು ತಳಿಯ ಮಾರುಕಟ್ಟೆ ಧಾರಣೆ ಗಮನಿಸುವುದಾದರೆ ಗುಂಟೂರು ಮೆಣಸಿನಕಾಯಿಗೆ ಕಡಿಮೆ ದರ 1,809 ದಾಖಲಾಗಿದೆ. ಇದರ ಗರಿಷ್ಠ ದರ 23,109 ವರೆಗೆ ವ್ಯಾಪಾರವಾಗಿದೆ. ಇನ್ನು ಇದರ ಮಾದರಿ ದರ 13,509 ರಷ್ಟಿದೆ. ಮಾರುಕಟ್ಟೆ ಅವಕು ಮತ್ತು ವ್ಯಾಪಾರ ಅಂಕಿ ಅಂಶಗಳು. ಮಾರುಕಟ್ಟೆ ಸ್ಟ್ಯಾಟಿಸ್ಟಿಕ್ಸ್. ಇನ್ನು ಇಂದಿನ ಬ್ಯಾಡಗಿ ಮಾರುಕಟ್ಟೆ ಇತರೆ ಮುಖ್ಯ ನ್ಯೂ ಬಿಡ್ ಉದಾಹರಣೆ. ಇವತ್ತು ಮಾರುಕಟ್ಟೆಯಲ್ಲಿ ಒಟ್ಟು 46 ಜನ ದಲಾಲರು ಭಾಗವಹಿಸಿದ್ದರು. ಮಾರುಕಟ್ಟೆ ಬಂದು ಒಟ್ಟು ಲಾಟ್ಗಳ ಸಂಖ್ಯೆ 183. ಮಾರುಕಟ್ಟೆ ವರದಿಯ ಸಂಪೂರ್ಣ ವಿವರಣೆ. 6/8/2026 ಮಧ್ಯಾಹ್ನ 1 ಗಂಟೆಗೆ ತಳಿವಾರು ಧಾರಣೆ ರೇಟ್ಗಳಿಗೆ. ಕಡ್ಡಿ ಕಡಿಮೆ ದರ 5,009, ಹೆಚ್ಚು ದರ 64,000, ಮಾದರಿ ದರ 51,169. ಡಬ್ಬಿ ಕಡಿಮೆ ದರ 6,119, ಹೆಚ್ಚು ದರ 65,500, ಮಾದರಿ ಸರಾಸರಿ ದರ 52,509. ಹೀಗೆ ಮಾತಾಡೋಣ ಗುಂಟೂರು ತಳಿ ಬಗ್ಗೆ. ಕಡಿಮೆ ದರ 1,809, ಹೆಚ್ಚು ದರ 23,109, ಮಾದರಿ ದರ 13,509. ಮಾರುಕಟ್ಟೆ ಅಂಕಿ ಅಂಶಗಳು. ದಲಾಲರ ಸಂಖ್ಯೆ 46, ನ್ಯೂ ಬಿಡ್ ಲಾಟ್ ಸಂಖ್ಯೆ 47, ಒಟ್ಟು ಲಾಟ್ ಸಂಖ್ಯೆ 183, ಖರೀದಾರ ಸಂಖ್ಯೆ 71, ಒಟ್ಟು ಖರೀದಾರ ಬಿಡ್ಗಳ ಸಂಖ್ಯೆ 700. ಒಟ್ಟು ಅವಕ್ ಚೀಲಗಳಲ್ಲಿ 3,048 ಹೆಚ್ಚಿಗೆ ಧಾರಣೆಯಾದ ಡಬ್ಬಿ ಮೆಣಸಿನಕಾಯಿ ಚೀಲಗಳು 40, ಹೆಚ್ಚಿಗೆ ಧಾರಣೆಯಾದ ಕಡ್ಡಿ KDL ಮೆಣಸಿನಕಾಯಿ ಚೀಲಗಳು 50.
ಇದರಲ್ಲಿ 47 ನ್ಯೂ ಬಿಡ್ ಲಾಟ್ಗಳು ದಾಖಲಾಗಿದೆ. ಮಾರುಕಟ್ಟೆಯಲ್ಲಿ ಒಟ್ಟು 71 ಜನ ಖರೀದಾರರು ಬಾಯರ್ಸ್ ಉಪಸ್ಥಿತರಿದ್ದರು. ಇವತ್ತು ಖರೀದಾರರಿಂದ ಒಟ್ಟು 200 ಬಿಡ್ಗಳು ಸಲ್ಲಿಕೆಯಾಗಿವೆ. ಅತ್ಯಂತ ಪ್ರಮುಖವಾಗಿ ಇತ್ತು ಮಾರುಕಟ್ಟೆಗೆ ಒಟ್ಟು 3408 ಚೀಲಗಳು ಅವಕ್ ಬಂದಿದೆ. ಮತ್ತು ಮುಕ್ತಾಯ. ರೈತ ಬಾಂಧವರೇ, ಇಂದಿನ ಮಾರುಕಟ್ಟೆಯನ್ನು ಗಮನಿಸಿದರೆ ಅವಕ್ ಸೀಮಿತವಾಗಿತ್ತು. 3048 ಚೀಲಗಳು ಕಡ್ಡಿ ಮತ್ತು ಡಬ್ಬಿ ಎರಡೂ ತಳಿಗಳ ಗರಿಷ್ಠ ದರಗಳು 64,000 ಮತ್ತು 65,500 ಗಡಿಯಲ್ಲಿ ಉತ್ತಮವಾಗಿ ಕಾಯ್ದುಕೊಂಡಿವೆ. ನಿಮ್ಮ ಬೆಳೆಯನ್ನು ಮಾರುಕಟ್ಟೆಗೆ ತರುವ ಮುನ್ನ ಸರಿಯಾಗಿ ಒಣಗಿಸಿ ಗ್ರೇಡಿಂಗ್ ಮಾಡಿ ತಂದರೆ ಉತ್ತಮ ಬೆಲೆ ಪಡೆಯಲು ಸಾಧ್ಯ. ದಿನನಿತ್ಯ ಮಾರುಕಟ್ಟೆ ವರದಿಗಳನ್ನು ತಕ್ಷಣ ಪಡೆಯಲು ನಮ್ಮ ಚಾನೆಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡುವುದು ಮರಿಬೇಡಿ. ಧನ್ಯವಾದಗಳು. ರೈತ ಬಂಧುವರೇ ಮತ್ತು ಮಾರುಕಟ್ಟೆ ಪ್ರಿಯರೇ, ನಮ್ಮ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಬ್ಯಾಡಗಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ APMC ಆಗಸ್ಟ್ 3 ಮತ್ತು ಆಗಸ್ಟ್ 4, 2026 ಒಣ ಮೆಣಸಿನಕಾಯಿ ಮಾರುಕಟ್ಟೆ ದರಗಳ ಸಂಪೂರ್ಣ ವಿಶ್ಲೇಷಣೆಗೊಳ್ಳುತ್ತಿದ್ದೇವೆ. ಕಡ್ಡಿ, ಡಬ್ಬಿ ಮತ್ತು ಗುಂಟೂರು ಮೆಣಸಿನಕಾಯಿಯ ಅವಕು ಎಷ್ಟಾಗಿದೆ, ಧಾರಣೆ ಹೇಗಿದೆ ಎಂಬುದನ್ನು ವಿವರವಾಗಿ ತಿಳಿಯೋಣ. ಈಗ ಮಾತಾಡೋಣ 3ನೇ ತಾರೀಕು 8ನೇ ತಿಂಗಳ 2026 ಮಾರ್ಕೆಟ್ ವಿವರಣೆ. ಮೊದಲಿಗೆ ಆಗಸ್ಟ್ 3, 2026 ಸೋಮವಾರದ ವರದಿ ನೋಡೋಣ. ಅಂದು ಮಾರುಕಟ್ಟೆಗೆ ಒಟ್ಟು 2413 ಚೀಲಗಳ ಅವಕ್ ಬಂದಿತ್ತು. ದರಗಳ ವಿಷಯಕ್ಕೆ ಬಂದರೆ ಕಡ್ಡಿ ಮೆಣಸಿನಕಾಯಿ ಗರಿಷ್ಠ 67,800, ಮಾದರಿ ದರ 51,500 ದಾಖಲಾಗಿತ್ತು. ಡಬ್ಬಿ ಮೆಣಸಿನಕಾಯಿ ಅತಿ ಉತ್ತಮ ಬೆಲೆ ಸಿಕ್ಕಿತ್ತು. ಗರಿಷ್ಠ 73,500 ವರೆಗೆ ಮಾರಾಟವಾಗಿತ್ತು. ಮಾದರಿ ದರ 53,900 ಇತ್ತು. ಗುಂಟೂರು ಮೆಣಸಿನಕಾಯಿ ಗರಿಷ್ಠ 23,509 ಮತ್ತು ಮಾದರಿ ದರ 13,869 ಇತ್ತು. ಅಂದು ಒಟ್ಟು 75 ಖರೀದಿದಾರರ ಭಾಗವಹಿಸಿದ್ದು 341 ಬಿಡ್ಗಳು ಸಲ್ಲಿಕೆಯಾಗಿತ್ತು. ಈಗ ಮಾತಾಡೋಣ 4ನೇ ತಾರೀಕು 8ನೇ ತಿಂಗಳ 2026 ಮಾರುಕಟ್ಟೆ ವಿವರಣೆ. ಈಗ ಆಗಸ್ಟ್ 4ನೇ ತಾರೀಕು 2026 ಮಂಗಳವಾರದ ವರದಿ ನೋಡೋಣ. ಈ ದಿನ ಮಾರುಕಟ್ಟೆಯಲ್ಲಿ ಭಾರಿ ದೊಡ್ಡ ಅವಕ ಕಂಡು ಬಂತು. ಒಟ್ಟು 17,842 ಚೀಲಗಳು ಮಾರುಕಟ್ಟೆಗೆ ಬಂದಿದ್ದು. ಈ ದಿನದ ಧಾರಣೆಗಳು ಈ ಕೆಳಗಿನಂತಿವೆ. ಕಡ್ಡಿ ಮೆಣಸಿನಕಾಯಿ ಗರಿಷ್ಠ 67,009, ಮಾದರಿ ದರ 51,709, ಡಬ್ಬಿ ಮೆಣಸಿನಕಾಯಿ ಗರಿಷ್ಠ ದರ 68,000, ಮಾದರಿ ದರ 52,809. ಗುಂಟೂರು ಮೆಣಸಿನಕಾಯಿ ಗರಿಷ್ಠ ದರ 23,000, ಮಾದರಿ ದರ 13,619. ಅವಕ್ ಹೆಚ್ಚಾಗಿದ್ದರಿಂದ 21 ಖರೀದಾರರು ಮಾರುಕಟ್ಟೆಯಲ್ಲಿದ್ದು ಒಟ್ಟು 617 ಬಿಡ್ಗಳು ಬಂದಿದ್ದವು. ಮಾರುಕಟ್ಟೆ ಅವಕ್ ಹೋಲಿಕೆ ಕಂಪೇರ್ ಮಾಡಿದೆ ಅಂದರೆ ಟ್ರೆಂಡ್. ಈಗ 2 ದಿನಗಳು ಮಾರುಕಟ್ಟೆಯನ್ನು ಹೋಲಿಸಿ ನೋಡಿದರೆ ಆಗಸ್ಟ್ 3ಕ್ಕೆ ಹೋಲಿಸಿದರೆ ಆಗಸ್ಟ್ 4ರಂದು ಅವಕ್ ಸುಮಾರು 15ಕ್ಕೂ ಹೆಚ್ಚು ಚೀಲಗಳು 15,000ಕ್ಕೂ ಹೆಚ್ಚು ಚೀಲಗಳಷ್ಟು ಹೆಚ್ಚಾಗಿದೆ. ಅವಕ್ ಹೆಚ್ಚಾಗುತ್ತಿದ್ದಂತೆ ಡಬ್ಬಿ ತಳಿಯ ಗರಿಷ್ಠ ದರದಲ್ಲಿ ಸುಮಾರು 5,500 ಏಳಿಕೆ ಕಂಡು ಬಂದಿದೆ. ಕಡ್ಡಿ ಮತ್ತು ಗುಂಟೂರು ತಳಿಗಳಲ್ಲಿ ದೊಡ್ಡ ಮಟ್ಟದ ಬದಲಾವಣೆ ಇಲ್ಲದಿದ್ದರೂ ಸಣ್ಣ ಪ್ರಮಾಣದ ದರ ಏಳಿಕೆಯಾಗಿದೆ. ಗುಣಮಟ್ಟದ ಮಾಲುಗಳಿಗೆ ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆ ಕಾಯ್ದುಕೊಳ್ಳಲಾಗಿದೆ. ರೈತ ಬಾಂಧವರೇ, ಮಾರುಕಟ್ಟೆಗೆ ಅವಕ್ ಹೆಚ್ಚಾದಾಗ ದರಗಳಲ್ಲಿ ಸಣ್ಣ ಪುಟ್ಟ ಏರಿಳಿತಗಳಾಗುವುದು ಸಹಜ. ನಿಮ್ಮ ಬೆಳೆಯನ್ನು ಮಾರುಕಟ್ಟೆಗೆ ತರುವ ಮುನ್ನ ಒಣಗಿಸಿ ಗುಣಮಟ್ಟ ಕಾಯ್ದುಕೊಂಡು ತಂದರೆ ಉತ್ತಮ ಧಾರಣೆ ಪಡೆಯಬಹುದು. ದಿನನಿತ್ಯದ ಬ್ಯಾಡಗಿ ಮಾರುಕಟ್ಟೆ ದರಗಳಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ವಿವರ ಪ್ರಮಾಣ 3ನೇ ತಾರೀಕು 8ನೇ ತಿಂಗಳ 2026
4ನೇ ತಾರೀಕು 8ನೇ ತಿಂಗಳ 2026 ಬದಲಾವಣೆ ವ್ಯತ್ಯಾಸ ಒಟ್ಟು ಅವಕ್ಕು ಚೀಲಗಳು 2413 17,842 ಟೋಟಲ್ 15,429 ಚೀಲಗಳು. ಭಾರಿ ಏರಿಕೆ. ಕಡ್ಡಿ ಗರಿಷ್ಠ ಬೆಲೆ 62,800 62,900 791 ಸ್ವಲ್ಪ ಏಳಿಕೆ. ಡಬ್ಬಿ ಗರಿಷ್ಠ ದರದಲ್ಲಿ 73,500 68,000 5,500 ಏಳಿಕೆ. ಗುಂಟೂರು ಇದ್ರಾಗ ಗರಿಷ್ಠ ದರ 23,509 23,509 ಸ್ವಲ್ಪ ಏಳಿಕೆ. ಖರೀದಿದಾರರು ಸಂಖ್ಯೆ 75,12,146 ಜನ ಹೆಚ್ಚಾಗಿದ್ದಾರೆ. ಒಟ್ಟು ಲಾಟ್ಗಳು ಹೆಚ್ಚಿವೆ. 27,66 59,433 ಲಾಟ್ಗಳು ಹೆಚ್ಚಿವೆ. ಮಾರುಕಟ್ಟೆ ಮುಖ್ಯಾಂಶಗಳು ಅವಕ್ಕದಲ್ಲಿ ಭಾರಿ ಏರಿಕೆ. ಆಗಸ್ಟ್ 3ಕ್ಕೆ ಹೋಲಿಸಿದರೆ ಆಗಸ್ಟ್ 4ರಂದು ಮಾರುಕಟ್ಟೆಗೆ ಮೆಣಸಿನಕಾಯಿ ಅವಕ್ 2,413 ಚೀಲಗಳಿಂದ 17,842 ಚೀಲಗಳಿಗೆ ಭಾರಿ ಪ್ರಮಾಣದಲ್ಲಿ ಹೆಚ್ಚಾಗಿದೆ. ಧಾರಣೆಯಲ್ಲಿ ಸಣ್ಣ ಪ್ರಮಾಣದ ಕುಸಿತ ಅವಕ್ಕೂ ಹೆಚ್ಚಾಗಿದ್ದರಿಂದ ಆಗಸ್ಟ್ 4ರಂದು ಎಲ್ಲ ತಳಿಗಳ ಗರಿಷ್ಠ ದರ ಹಾಗೂ ಮಾದರಿ ದರಗಳಲ್ಲಿ ಸಣ್ಣ ಪ್ರಮಾಣದ ಇಳಿಕೆ ಕಂಡು ಬಂದಿದೆ. ವಿಶೇಷವಾಗಿ ಡಬ್ಬಿ ತಳಿ ಗರಿಷ್ಠ ದರದಲ್ಲಿ 5,500 ವರೆಗೆ ಏಳಿಕೆಯಾಗಿದೆ. ಖರೀದಿದಾರರ ಭಾಗವಹಿಸುವ ದಲಾಲರು ಹಾಗೂ ಖರೀದಿದಾರರ ಸಂಖ್ಯೆ ಆಗಸ್ಟ್ 4ರಂದು ಗಮನಾರ್ಹವಾಗಿ ಹೆಚ್ಚಾಗಿದೆ. ಸ್ನೇಹಿತರೆ, ರೈತ ಬಂಧುಗಳೇ, ನಮ್ಮ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತು ಅಂದರೆ 6 ಆಗಸ್ಟ್ 2026 ಗುರುವಾರದ ಬ್ಯಾಡಗಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ APMC ಒಣಮೆಣಸಿನಕಾಯಿ ಧಾರಣೆ ಮತ್ತು ಮಾರುಕಟ್ಟೆಯ ಪರಿಸ್ಥಿತಿ ಹೇಗಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ. ಇವತ್ತು ಮಾರುಕಟ್ಟೆಗೆ ಅವಕ್ಕೆ ಎಷ್ಟಾಗಿದೆ, ಕಡ್ಡಿ, ಡಬ್ಬಿ ಹಾಗೂ ಗುಂಟೂರು ತಳಿಗಳಿಗೆ ಎಷ್ಟು ದರ ಸಿಕ್ಕಿದೆ, ಎಷ್ಟು ಜನ ದಲಾಲರು ಮತ್ತು ಖರೀದಿದಾರರು ಭಾಗವಹಿಸಿದ್ದಾರೆ ಎಂಬುದನ್ನು ಕೊನೆವರೆಗೂ ನೋಡಿ ತಿಳಿಯಿರಿ. ಧಾರಣೆ ವಿವರಣೆ. ಮೊದಲಿಗೆ ಬ್ಯಾಡಗಿ ಪ್ರಸಿದ್ಧ ಕಡ್ಡಿ ತಳಿಯ ಮಾರುಕಟ್ಟೆ ವಿವರಗಳನ್ನು ನೋಡೋಣ. ಇವತ್ತು ಕಡ್ಡಿ ಮೆಣಸಿನಕಾಯಿಯ ಕಡಿಮೆ ದರ 5,009 ದಾಖಲಾಗಿದೆ. ಇನ್ನು ಉತ್ತಮ ಗುಣಮಟ್ಟದ ಕಡ್ಡಿ ಮೆಣಸಿನಕಾಯಿಯ ಗರಿಷ್ಠ ದರ ಕ್ವಿಂಟಾಲಿಗೆ 64,000 ವರೆಗೆ ತಲುಪಿದೆ. ಸಾಮಾನ್ಯ ಹಾಗೂ ಸರಾಸರಿ ಗುಣಮಟ್ಟದ ಕಡ್ಡಿ ಮೆಣಸಿನಕಾಯಿ ಮಾದರಿ ದರ 51,169 ಆಗಿದೆ. ಇವತ್ತಿನ ದಿನ ಒಟ್ಟು 50 ಚೀಲಗಳ ಕಡ್ಡಿ KDL ಮೆಣಸಿನಕಾಯಿ ಹೆಚ್ಚಿಗೆ ಧಾರಣೆಯಲ್ಲಿ ಮಾರಾಟವಾಗಿವೆ. ಡಬ್ಬಿ ತಳಿ ಧಾರಣೆ ವಿವರ. ಡಬ್ಬಿ ಚಿಲ್ಲಿ ರೇಟ್ ಮುಂದೆಯಾಗಿ ಅತ್ಯುತ್ತಮ ಬೇಡಿಕೆಯಿರುವ ಡಬ್ಬಿ ತಳಿಯ ವಿವರ ನೋಡೋಣ. ಡಬ್ಬಿ ಮೆಣಸಿನಕಾಯಿಯ ಕಡಿಮೆ ದರ 6,119 ಆಗಿತ್ತು. ಅತ್ಯುತ್ತಮ ಕ್ವಾಲಿಟಿಯ ಡಬ್ಬಿ ಮೆಣಸಿನಕಾಯಿಗೆ ಇವತ್ತು ಗರಿಷ್ಠ ದರ 65,500 ಲಭಿಸಿದೆ. ಇನ್ನು ಮಾರುಕಟ್ಟೆಯಲ್ಲಿ ಸರಾಸರಿ ಮಾದರಿ ದರ 52,509 ಆಗಿ ಸಾಗಿದೆ. ಇಂದಿನ ಟೆಂಡರ್ನಲ್ಲಿ ಒಟ್ಟು 4 ಚೀಲಗಳ ಡಬ್ಬಿ ಮೆಣಸಿನಕಾಯಿ ಹೆಚ್ಚಿಗೆ ಧಾರಣೆಯಾದ ಟೆಂಡರ್ ಗುಂಟೂರು ತಳಿ ಈಗ ಮಾತಾಡೋಣ ಗುಂಟೂರು ತಳಿ ಧಾರಣೆ ವಿವರಣೆ. ಈಗ ಗುಂಟೂರು ತಳಿಯ ಮಾರುಕಟ್ಟೆ ಧಾರಣ ಗಮನಿಸುವುದಾದರೆ ಗುಂಟೂರು ಮೆಣಸಿನಕಾಯಿಗೆ ಕಡಿಮೆ ದರ 1,809 ದಾಖಲಾಗಿದೆ. ಇದರ ಗರಿಷ್ಠ ದರ 23,109 ವರೆಗೆ ವ್ಯಾಪಾರವಾಗಿದೆ. ಇನ್ನು ಇದರ ಮಾದರಿ ದರ 13,509 ರಷ್ಟಿದೆ. ಮಾರುಕಟ್ಟೆ ಅವಕು ಮತ್ತು ವ್ಯಾಪಾರ ಅಂಕಿಅಂಶಗಳು. ಮಾರುಕಟ್ಟೆ ಸ್ಟ್ಯಾಟಿಸ್ಟಿಕ್ಸ್. ಇನ್ನು ಇಂದಿನ ಬ್ಯಾಡಗಿ ಮಾರುಕಟ್ಟೆ ಇತರೆ ಮುಖ್ಯ ನ್ಯೂ ಬಿಡ್ ಉದಾಹರಣೆ. ಇವತ್ತು ಮಾರುಕಟ್ಟೆಯಲ್ಲಿ ಒಟ್ಟು 46 ಜನ ದಲಾಲರು ಭಾಗವಹಿಸಿದ್ದರು. ಮಾರುಕಟ್ಟೆ ಬಂದು ಒಟ್ಟು ಲಾಟ್ಗಳ ಸಂಖ್ಯೆ 183. ಮಾರುಕಟ್ಟೆ ವರದಿಯ ಸಂಪೂರ್ಣ ವಿವರಣೆ. 6/8/2026 ಮಧ್ಯಾಹ್ನ 1 ಗಂಟೆಗೆ
ತಳಿವಾರು ಧಾರಣೆ ರೇಟ್ಗಳಿಗೆ ಕಡ್ಡಿ ಕಡಿಮೆ ದರ 5,009, ಹೆಚ್ಚು ದರ 64,000, ಮಾದರಿ ದರ 51,169, ಡಬ್ಬಿ ಕಡಿಮೆ ದರ 6,119, ಹೆಚ್ಚು ದರ 65,500, ಮಾದರಿ ಸರಾಸರಿ ದರ 52,509. ಈಗ ಮಾತಾಡೋಣ ಗುಂಟೂರು ತಳಿ ಬಗ್ಗೆ. ಕಡಿಮೆ ದರ 1,809, ಹೆಚ್ಚು ದರ 23,109, ಮಾದರಿ ದರ 13,509. ಮಾರುಕಟ್ಟೆ ಅಂಕಿಅಂಶಗಳು: ದಲಾಲರ ಸಂಖ್ಯೆ 46, ನ್ಯೂ ಬಿಡ್ ಲಾಟ್ ಸಂಖ್ಯೆ 47, ಒಟ್ಟು ಲಾಟ್ ಸಂಖ್ಯೆ 183, ಖರೀದಾರ ಸಂಖ್ಯೆ 71, ಒಟ್ಟು ಖರೀದಾರ ಬಿಡ್ಗಳ ಸಂಖ್ಯೆ